ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಆತ್ಮ ಮಕ್ಕಳಿಗೆ ಈ ಸಾಯಂಕಾಲ ವೇಳೆಯಲ್ಲಿ ಪಾಸ್ಟರ್ ಪ್ರವೀಣ್ ಕುಮಾರ್ ನಾನು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಬಾರಿ ಯಾರಾಯಿತು ಈ ವಿಡಿಯೋ ವೀಕ್ಷಿಸಿದ್ದೀರಾ, ಸೊ ದಯವಿಟ್ಟು ಇದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕ ಜನರಿಗೆ ದೇವರ ವಾಕ್ಯಗಳನ್ನು ಶೇರ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಸೊ ಈ ಸಾಯಂಕಾಲ ವೇಳೆ ಸೊ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನ ಯೋಬನ ಪುಸ್ತಕ 5ನೇ ಅಧ್ಯಾಯ 18ನೇ ವಚನ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಗಾಯ ಮಾಡುವವನು ಗಾಯ ಕಟ್ಟುವನು ಆತನೇ, ಹುಡಿಯ ಕೈಯೇ ವಾಸಿ ಮಾಡುವುದು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ತಂದೆಯ ದೇವರು ಇಲ್ಲಿ ಯೋಬನಿಗೆ ಆತನ ನಿಮಿತ್ತವಾಗಿ ಆತನ ಕಣ್ಣೀರು ಕಷ್ಟ ಬಂದಿದ್ದಾಗ, ಸೊ ಆತನ ಆಸ್ತಿ ಅಂತಸ್ತು ಕಳೆದುಕೊಂಡಿರುವಾಗ, ಸೊ ಯೇಸುವಿನ ಮೇಲೆ ಇರುವಂಥ ಪ್ರೀತಿಗಾಗಿ ಅಲ್ಲಿ ಆತನು ಎಲ್ಲ ಕಳ್ಕೊಂಡರೂ ಕೂಡ, ದೇವರು ಗಾಯ ಮಾಡಿಸಿದರೂ ಕೂಡ ಆತನು ದೇವರ ವಿರೋಧವಾಗಿ ಪಾಪ ಮಾಡದಂತೆ, ದೇವರಿಗೆ ದೋಷಿಸದಂತೆ, ಸೊ ಕೃತಜ್ಞತೆಗಳಾಗಿ ದೇವರೇ ಕೊಟ್ಟಿದ್ದು ದೇವರೇ ತಗೊಂಡಿದ್ದಾರೆ ಅಂತೇಳಿ ದೇವರು ನಮಗೆ ಸ್ತೋತ್ರ ಹೇಳ್ತಾನೆ. ಸೊ ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ದೇವರು ನಿಮಗೆ ಯಾವುದೇ ಒಂದು ದೇವರ ನಿಮಿತ್ತವಾಗಿ ಯಾವುದೇ ಹಿಂಸೆ, ಸೊ ನೋವು, ಇವತ್ತು ಯಾವುದೇ ರೋಗ ಬಂದರೂ ಕೂಡ, ಸೊ ದೇವರ ನಿಮಿತ್ತವಾಗಿ ಯಾವುದೇ ರೀತಿ ನಿಮಗೆ ಗಾಯ ಆದರೂ ಕೂಡ, ಸೊ ಆ ತಂದೆ ದೇವರ ಯೇಸು ಕ್ರಿಸ್ತನೇ ನಿಮ್ಮ ಗಾಯವನ್ನು ಮಾಡಿದಾದರೆ ಆತನೇ ಗಾಯವನ್ನು ಕಟ್ಟುವನು, ಮತ್ತು ಆತನೇ ನಿಮಗೆ ಹೊಡೆದಿದ್ದಾದರೆ ಅದೇ ಕೈಯಿಂದ ಆತನು ನಿಮಗೆ ವಾಸಿ ಮಾಡುವನು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ವಿಷಯದಲ್ಲಿ ಗುಣಗೊಟ್ಟಿದೆ. ಆತನನ್ನು ಯಾವಾಗಲೂ ಸ್ತೋತ್ರ ಮಾಡಿ ಆತನ ನಾಮವನ್ನು ಕೊಂಡಾಡಿರಿ. ಸೊ ದೇವರು ನಿಮಗಿನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದು ಆವರ್ತಿ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ 1 ಸೆಕೆಂಡ್. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಥ್ಯಾಂಕ್ ಯು ಜೀಸಸ್.